ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ನಾವು ಈಗ ತಾನೇ ಉಡುಪಿಯಲ್ಲಿರುವ ಫೇಮಸ್ ಹೊನ್ನಾವರ ಜಾಗನ ಫುಲ್ ಎಕ್ಸ್ಪ್ಲೋರ್ ಮಾಡಿ ಪ್ರಕೃತಿಯನ್ನು ಫುಲ್ಲಿ ಎಂಜಾಯ್ ಮಾಡಿ ಮತ್ತು ಫೀಲ್ ಮಾಡಿ ಬಂದಿದ್ದೇವೆ ಈಗ ಮುರುಡೇಶ್ವರ ಟೆಂಪಲಿಗೆ. ನಾವು ಮುರುಡೇಶ್ವರ ಟೆಂಪಲಿಗೆ ಬರೋಕೆ ಟೈಮ 9 ಆಗಿತ್ತು. ಈ ಟೈಮಲ್ಲಿ ದರ್ಶನ ಹೋಗ್ಬೇಕಂತ ಬ್ಯಾಡ ಅಂತಂದು ಅದಕ್ಕೆ ರಾತ್ರಿ ಇಲ್ಲೇ ರೂಮ್ ತೊಗೋಬೇಕಂತ ಡಿಸೈಡ್ ಆದೆವು. ಮಾರ್ನಿಂಗ್ ಎದ್ದು ದರ್ಶನ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆವು. ನಾವು ಬಂದಿರೋದು ರಾತ್ರಿ ಆದರೂ ನೋಡ್ಲಕ್ಕ ವ್ಯೂ ಭಾಳ ಮಸ್ತಾಗಿ ಕಾಣ್ಲತ್ತದ. ಮುರುಡೇಶ್ವರ ಟೆಂಪಲಿಗೆ ಬಂದ್ಮ್ಯಾಗ ಬೀಚಿಗೆ ಬರೋದೇ ಇರ್ತೀರ, ಅದಕ್ಕೆ ಬಂದೇ ಬರ್ತೀರಿ. ಆಗ ನೀವು ಬೀಚ್ನಿಂದ ನೋಡ್ಬೇಕಾಗಿದ್ದು ವ್ಯೂನ ಎಷ್ಟು ಮಸ್ತಾಗಿ ಕಾಣ್ತಾ ಅಂದ್ರೆ ಏನು ಹೇಳ್ತೀರಿ, ಬಂದೊಂದ್ಸರಿ ವಿಸಿಟ್ ಮಾಡ್ರಿ. ಆ ಸಮುದ್ರ ಸೌಂಡ, ಆ ಶಿವನ ಮೂರ್ತಿ, ಸಮುದ್ರ ದಂಡಿಗಿರೋ ಶಿವನ ಮೂರ್ತಿ ನೋಡಿದ್ರಲ್ಲ ಮಜಾನೇ ಬೇರೆ ಅದ. ಮತ್ತ ಇಲ್ಲಿಂದ ಸಮುದ್ರ ನಿಂತ ನೋಡಿದ್ಮ್ಯಾಗ ಒಂಥರ ಫೀಲ್ ಬೇರೆನೇ ಅದ. ಪ್ಯೂರ್ ಗೂಸ್ ಬಾಂಬ್ಸ್ ಅಂತಾನೆ ಹೇಳ್ಬೋದು. ಈಗ ನಾವು ಹೊಂಟಿದ್ದೇವೆ ಈಗ ದರ್ಶನ ಪಡಿಲಕ್ಕ. ನೀವು ದರ್ಶನ ಹೋಗೋ ಮುನ್ನ ಈ ಗೋಪುರನ ನೋಡ್ಬೋದು. ಈಗ ಇಲ್ಲಿ ಲಿಫ್ಟ್ ಅದ. ಈ ಲಿಫ್ಟ್ನಿಂದ ನೀವು ಮ್ಯಾಲಿಂದ ವ್ಯೂ ನೋಡಿದ್ರಲ್ಲ ಮಜಾನೇ ಬೇಡ. ನಾವು ಅದಕ್ಕೆ ಈಗ ಫಸ್ಟ್ ಲಿಫ್ಟಿಗೆ ಹೋಗಿ ಮ್ಯಾಲಿಂದ ವ್ಯೂನ ಎಂಜಾಯ್ ಮಾಡ್ಬೇಕಂತ ಹೊಂಟಿದ್ದೇವೆ ಈಗ. ನೀವು ಗೋಪುರದಾಗ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ನ ತೊಗೋಬೇಕು. ಟಿಕೆಟ್ ತೊಗೋಬೇಕಂದ್ರೆ ಪಾಳಿ ನೋಡ್ರಿ ಎಷ್ಟದ. ಇಲ್ಲಿ ಪ್ರತಿ ಟಿಕೆಟ್ಗೆ ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಮ್ಯಾಗ ಲಿಫ್ಟ್ನಾಗ 18th ಫ್ಲೋರ್ವರೆಗೂ ಹೋಗ್ಬೋದು. ಈಗ ಟಿಕೆಟ್ ತೊಗೊಂಡು ನಾವು ಹೊಂಟಿದ್ದೇವೆ ಈಗ ಲಿಫ್ಟ್ನಾಗ. ಇನ್ನು ನೋಡೋಷ್ಟಿಗೆ ಬಂತು ನೋಡ್ರಿ ಮ್ಯಾಗ ನಾವು. ಆದ್ರೂ ಇಲ್ಲಿ ಪಬ್ಲಿಕ್ ಭಾಳ ಜಮ ಆಗ್ಯಾರ ಇಲ್ಲಿ ಮ್ಯಾಲಿಂತ ವ್ಯೂ ನೋಡ್ಲಕ್ಕ ಎಲ್ರು. ಇಲ್ಲಿ 18ನೇ ಫ್ಲೋರ್ ನಿಂತ ನೀವು ಇಲ್ಲಿ ಶಿವನ ಮೂರ್ತಿ ನೋಡಿದ್ರಲ್ಲ ಒಂಥರ ಫೀಲ್ ಬೇರೆನೇ ಬರ್ತದ. ಆ ಸಮುದ್ರ ದಂಡಿದಾಗ ಹೆಂಗದ ಅಂತ.
ಈಗ ನಾವು ಹೊಂಟಿದ್ದೇವೆ ಈಗ ಶಿವ ಪರಮಾತ್ಮನ ಆಶೀರ್ವಾದ ಪಡಿಲಾಕ. ಇಲ್ಲಿ ಗುಡಿ ಒಳಗೆ ಹೆಂಗದಂತ ತೋರಿಸ್ತೀನಿ ಬರ್ರಿ. ನೀವು ದರ್ಶನ ಪಡಬೇಕಾದ್ರೂ ಇಲ್ಲಿ ನೀವು ಲೈನ್ನ ಅಬ್ಸರ್ವ್ ಮಾಡ್ಬೋದು. ಈ ಲೈನ್ನ ನೀವು ಪಾಸ್ ಆಗಿ ಇಲ್ಲ ದೇವ್ರನ್ನ ಆಶೀರ್ವಾದ ಪಡಿಬೇಕು ನೀವು. ಇಲ್ಲಿ ಗುಡಿ ಒಳಗೆ ನಿಮ್ಗೆ ಫೋಟೋ ಮತ್ತು ವೀಡಿಯೋನ ಶೂಟ್ ಮಾಡ್ಲಿಕ್ಕೆ ಕೊಡಲ್ಲ. ಆದ್ರೂ ನಿಮ್ಮ ಸಲುವಾಗಿ ನಾನು ಈಗ ವೀಡಿಯೋನ ಶೂಟ್ ಮಾಡಿ ಹೊಂಟೀನಿ. ಈಗ ನಾವು ಹೊಂಟಿರೋದು ಈಗ ಸಮುದ್ರ ದಂಡಿದಾಗ ಇರುವ ಶಿವನ ಮೂರ್ತಿ ನೀವು ನೋಡ್ಬೋದು. ಆ ಶಿವಮೂರ್ತಿ ತೆಳಗ ಒಂದು ದೊಡ್ಡ ಶಿವಲಿಂಗ ಅದ ಅಂತ. ಆ ಶಿವಲಿಂಗನ ನಾವು ಈಗ ಆಶೀರ್ವಾದ ಪಡಿಲಾಕ ಹೊಂಟಿದ್ದೆವು. ನಮ್ಮ ದೋಸ್ತ್ ನೋಡ್ರಿ ಎಷ್ಟು ಜಲ್ದಿನ ಇಲ್ಲಿ ದರ್ಶನ ಪಡಿಲಾಕ. ಇಲ್ಲಿ ಎಷ್ಟು ಜಲ್ದಿ ಹೋದ್ರು ಅಷ್ಟು ಜಲ್ದಿ ಸರಿಯಾಗ. ಯಾಕಂದ್ರೆ ಇಲ್ಲಿ 12 ಒಳಗೆ ನಿಮಗೆ ದರ್ಶನ ಆಗ್ತದ. ಆಮೇಲೆ ಅದರ ಟೈಮಿಂಗ್ ಆದ್ಮ್ಯಾಗ ನಿಮಗೆ ದರ್ಶನ ಸಿಗಲ್ಲ. ಮತ್ತೆ ನೀವು 1 ಅವರ್ ವೇಟ್ ಮಾಡ್ಬೇಕಾಗ್ತದೆ. ಇಲ್ಲಿ ಶಿವಲಿಂಗದ ಬಾಜುನೇ ಒಂದು ಗುಹೆ ಅದ. ಈ ಗುಹೆ ಒಳಗೆ ಮೂರ್ತಿ ಅವಂತ. ಆ ಮೂರ್ತಿನಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಇಲ್ಲಿ ನಡೆದ ಘಟನೆ ಬಗ್ಗೆ ನಮ್ಗೆ ಭಾಳ ಸರಿಯಾಗಿ ತೋರಿಸ್ಕೊಟ್ರಂತ. ಅದು ವಿಡಿಯೋನ ನೋಡ್ಬೇಕಾದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಧನ್ಯವಾದಗಳು.